ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಎರಡು ಮುಖಗಳ ಚಿಂತನೆಯನ್ನ ಜ್ಞಾನದ ವಿಷಯದಲ್ಲಿ ವೃತ್ತಿಜ್ಞಾನ ಮತ್ತು ಆಮೇಲೆ ಸ್ವರೂಪಭೂತವಾದ ಜ್ಞಾನ ಅಂತ ಹೀಗೆ ಎರಡು ಮುಖಗಳಲ್ಲಿ ಅದನ್ನ ಚಿಂತಿಸಿದ್ದಾಯಿತು. ಮುಂದೆ ಹೋಗಿದೆ ಅನ್ಸುತ್ತಲ್ವಾ ಇಲ್ಲಿ ಶ್ಲೋಕ. ಜ್ಞಾನೇನ ಜ್ಞಾನಂ ಆಯಿತು. ಮುಂದಿನದ್ದು ತದ್ಬುದ್ಧಯ. ಅದು ಸ್ವಲ್ಪ ನೋಡಿದ್ದೇನೆ. ತದ್ಬುದ್ಧಯ ತದಾತ್ಮನಃ ತನ್ನಿಷ್ಠಾ ತತ್ಪರಾಯ. ಅದೆಲ್ಲೇ ಯಾಕೆಲ್ಲೆಲ್ಲ ಹೋಗ್ತೀರಿ? ಕಾಣಿಸ್ತಿಲ್ಲ ಶ್ಲೋಕ 17. ಅದೇ ಶ್ಲೋಕ. ತದ್ಬುದ್ಧಯ ತದಾತ್ಮನಃ ತನ್ನಿಷ್ಠಾಸ್ತತ್ಪರಾಯಣಃ ಗಚ್ಚಂತ ಪುನರಾವೃತ್ತಿಂ ಜ್ಞಾನನಿಧೂತ ಕಲ್ಮಷಃ. ಅಲ್ಲಿ ತದ್ಬುದ್ಧಿ ಅಂದ್ರೆ ವಿವೇಕದಿಂದ ವಿಷಯವನ್ನ ಗ್ರಹಿಸುವವನು ಅಂತ ಅರ್ಥ. ತದ್ಬುದ್ಧಯ ತದಾತ್ಮನಃ. ತದಾತ್ಮನಃ ಅಂತಂದ್ರೆ ಅವನನ್ನೇ ಒಡೆಯ ಅಂತ ಭಾವಿಸಿದವನು. ತದ್ಬುದ್ಧಯ ತದಾತ್ಮನಃ ತನ್ನಿಷ್ಠ. ಅವನೇ ದೊಡ್ಡವನು ಅನ್ನೋ ವಿಷಯದಲ್ಲಿ ಎಲ್ಲೂ ಕೂಡ ನಿಷ್ಠೆ ತಪ್ಪದವನು. ಮಧ್ಯದಲ್ಲಿ ಏಕಾಂತದಲ್ಲಿಗೆ ಅಲ್ಲ, ಭಾವದಲ್ಲಿ ಸ್ಥಿರವಾಗಿದೆ, ಭಕ್ತಿ ಸ್ಥಿರವಾಗಿರುವಂಥದ್ದು. ತತ್ಪರಾಯಣ, ಅವನೇ ತತ್ಪರ, ಅವನೇ ಎಲ್ಲದಕ್ಕಿಂತ ಹಿರಿಯ ಅನ್ನೋ ವಿಷಯದಲ್ಲಿ ಆ ದಾರಿಯಲ್ಲೇ ನಡೆಯುವನು. ಪ್ರಧಾನವಾಗಿ ತತ್ಪರ ಅಂದ್ರೆ ದೊಡ್ಡವರು, ಭಗವಂತನನ್ನ ದೊಡ್ಡವರು ಅಂತ ಭಾವಿಸಿದವರನ್ನ ಅಯನ ಆಶ್ರಯಿಸಿದವನು. ತದ್ಬುದ್ಧಯ ಸದಾತ್ಮನಃ ತನ್ನಿಷ್ಠಾಸ್ತತ್ಪರಾಯಣ. ತತ್ಪರರನ್ನೇ ಅಯನ ಆಶ್ರಯಿಸಿದವನು. ಹೀಗೆ ಜ್ಞಾನ ನಿರ್ಧೂತ ಕಲ್ಮಷಃ, ಅಪರೋಕ್ಷ ಜ್ಞಾನಕ್ಕೆ ಪ್ರತಿಬಂಧಕವಾದ ಎಲ್ಲ ಕೊಳೆಯನ್ನ ಕಳ್ಕೊಂಡವರಾಗ್ತಾರೆ. ಹಾಗಾಗಿ ಗಚ್ಚಂತಿ ಪುನರಾವೃತ್ತಿ ಜ್ಞಾನ ನಿರ್ಧೂತ ಕಲ್ಮಷಃ. ಈ ಕಾರಣದಿಂದಾಗಿ ಜ್ಞಾನದಿಂದ ಅಪರೋಕ್ಷಕ್ಕೆ ತೊಡಕಾಗುವ ಅಜ್ಞಾನದ ಎಲ್ಲ ಮೂಲಗಳನ್ನು ಕಳಕೊಂಡು, ಅದಕ್ಕೆ ಬಹುವಚನ ಇದ್ದಾವೆ. ಮತ್ತೆ ಜ್ಞಾನ ನಿರ್ಧೂತ ಕಲ್ಮಷಃ ಅನ್ನುವಲ್ಲಿ ಬಹುವಚನದ ಸ್ವರೂಪ ಯಾಕೆ ಅಂತಂದ್ರೆ, ಎಂದೂ ಕೂಡ ಜ್ಞಾನ ಅಜ್ಞಾನ ಹೋಗಿ ಬಿಡುಗಡೆ ಆದ ಮೇಲೆ, ಪುನರಾವೃತ್ತಿಯನ್ನ ಪಡೆದ ಮೇಲೆ ಒಬ್ಬರೇ ಆಗುದಲ್ಲ ನಿಜವಾಗಿ ಹೇಳ್ಬೇಕಾದ್ರೆ. ಆದ್ರೆ ಇಲ್ಲಿ ಬಹುವಚನದ ಶಬ್ದವನ್ನ ಪ್ರಯೋಗ ಮಾಡೋದ್ರ ಮೂಲಕ ಅಲ್ಲೂ ಕೂಡ ಅಂತತೆ ಆಯ್ತು. ಪುನರಾವೃತ್ತಿ ಅಂದ್ರೆ ಸಂಸಾರಕ್ಕೆ ಮರಳಿ ಬರುವಂಥದ್ದು. ಸಂಸಾರಕ್ಕೆ ಮರಳಿ ಬಾರದೆ ಅತ್ಯಂತ ಸ್ಥಿರವಾಗಿ ಒಂದು ಕಡೆ ನೆಲೆಗೊಳ್ಳುವುದು. ಆವೃತ್ತಿ ಅಂತಂದ್ರೆ ಸಂಸಾರ ಚಕ್ರವೂ ಹೌದು. ಸಂಸಾರದ ಚಕ್ರದಲ್ಲಿ ಅವರು ಸೇರುವುದಿಲ್ಲ ಅಂತ ಹೇಳಿದ್ದು. ಅಂದ್ರೆ ಬಿಡುಗಡೆಯ ಮೂಲ ಸ್ಥಿತಿಯನ್ನು ಹೊಂದಿದ್ದಾರೆ. ಸ್ವರೂಪೇಣ ಅವಸ್ಥಿತಿ ಅಪುನರಾವೃತ್ತಿ ಅಂತ ಒಂದು ವಿಶಿಷ್ಟವಾದ ವಿವರಣೆ ಇದೆ. ತುಂಬಾ ಚೆನ್ನಾಗಿರುವ ವಿವರಣೆ. ಸ್ವರೂಪೇಣ ವ್ಯವಸ್ಥಿತಿ ಅಂತಂದ್ರೆ ತಾನಾಗಿರುವುದು, ತನ್ನ ಎಲ್ಲ ಕೊಳೆಗಳನ್ನು ಕಳಚಿಕೊಂಡು ಕೇವಲವಾಗುವಂಥದ್ದು. ಅದು ಅಂತ ಸ್ಥಿತಿಯಲ್ಲಿ ಬಹುವಚನದ ಶಬ್ದವನ್ನು ಬಳಸಿದ್ದಾರೆ. ಪುನರಾವೃತ್ತಿ ಜ್ಞಾನ ನಿರ್ಧೂತ ಕಲ್ಮಷಃ ಅಲ್ಲ, ಇಲ್ಲಿ ಇದ್ದದ್ದನ್ನು ಹೇಳಿದ್ದು. ಇಲ್ಲಿ ಇದ್ದದ್ದು ಹೇಳ್ಬಿಡಿ ನೀವು. ಆ ಪುನರಾವೃತ್ತಿಯನ್ನ ಗಚ್ಚಂತಿ ಅಂತ ಹೇಳಿದ್ಮೇಲೆ, ಗಚ್ಚಂತಿ ಅಂತಂದ್ರೆ ಅದು ಮೊದಲು ಇಲ್ಲ ಅಂತ ಆಗುತ್ತೆ. ಆ ಪ್ಲೇಸ್ ಅಲ್ಲಿ ಅವ್ರು ಇಲ್ಲ ಅಂತ ಆಗುತ್ತೆ. ಈಗ ಆ ಪ್ಲೇಸಿಗೆ ಬರುದು ಅಂತ ಅಂದ್ರೆ ಆವಾಗ ಗಚ್ಚಂತಿ ಪುನರಾವೃತ್ತಿ.
ಪುನರಾವೃತ್ತಿ ಅಂತಂದ್ರೆ ಸಂಸಾರದ ಚಕ್ರದಲ್ಲಿ ಮತ್ತೆ ಮತ್ತೆ ಸಿಲುಕುವುದು. ಮನುಷ್ಯನಿಗೆ ಯಾವುದೇ ಒಂದು ಯಾವುದೇ ವಿಷಯದಲ್ಲಿ ಅಂತಂದ್ರೆ ಸಂಸಾರದ ಎಲ್ಲ ಅವ್ಯವಸ್ಥಿತವಾದ ವಿಷಯದಲ್ಲಿ ಡೌಟ್ ಇರುವಾಗ ಅವನು ಯಾವುದೇ ಸುಖವನ್ನ ಆತ ಪಡೀಲಿಕ್ಕಾಗುದಿಲ್ಲ. ಯಾಕೆಂದ್ರೆ ಸಂಶಯಾತ್ಮ ವಿನಶ್ಯತಿ ಅಂತ ಹಿಂದೆಯೂ ಹಲವು ಬಾರಿ ಹೇಳಿದ್ದಿದೆ. ಸಂಶಯದ ವಿಷಯ ಯಾಕೆ ಬರುತ್ತೆ ಅಂತಂದ್ರೆ, ಎಲ್ಲಿ ಅಜ್ಞಾನದ ಕೊಳೆ ಇರುತ್ತೋ ಅಲ್ಲಿ ಸತ್ಯವನ್ನ ಒಪ್ಪಿಕೊಳ್ಳಿಕ್ಕೆ ಬೇಕಿರುವಂತಹ ಶಕ್ತಿ ಬರುವುದಿಲ್ಲ, ಅಥವಾ ಅಲ್ಲಿ ನಿಶ್ಚಯ ಬುದ್ಧಿ ಇಲ್ಲ. ಅದರಿಂದಾಗಿ ದುರವಸ್ಥೆ ಕಾಣುತ್ತೆ. ಯಾವಾಗ ಮನುಷ್ಯ ಆ ದುರವಸ್ಥೆಯನ್ನ ಅನುಭವಿಸ್ತಾನೆ, ಅವನು ಸ್ವರೂಪನ ವ್ಯವಸ್ಥಿತಿ ಅಲ್ಲ ಅಂತ ಗೊತ್ತಾಗುತ್ತೆ. ಮುಂದಿನ ಒಟ್ಟು ಆ ಶ್ಲೋಕದ ಭಾವ ಹೀಗೆ: ಧ್ಯಾನದಲ್ಲಿ ಭಗವದ್ ರೂಪವನ್ನ ಮರಳಿ ಕಾಣ್ತಾ ಇರಬೇಕು ಅಂತ ನಿರ್ಧಾರ ಇದ್ದವನು, ಅಂದ್ರೆ ಸರಿಯಾದ ರೂಪದಲ್ಲೇ ನಿಶ್ಚಯವಾದ ಮನಸ್ಸನ್ನು ಇಟ್ಟವನು. ಆಮೇಲೆ ತದಾತ್ಮಾನಃ ತಸ್ಮಿನ್, ಅವನಲ್ಲಿ ಅಂತರ್ಯಾಮಿ ಬುದ್ಧಿ ಇದ್ದವನು, ಸ್ವಾಮಿತ್ವ ಬುದ್ಧಿ ಇದ್ದವನು, ಆಪತ್ತಿನ ಕಾಲದಲ್ಲೂ ಕೂಡ ನಿರ್ಧಾರದಿಂದ ಕದಲದವನು. ನಿಷ್ಠೆ ಅಂದ್ರೆ ಅದು ಎಂಥ ಸ್ಥಿತಿ ಬಂದ್ರೂ ಕೂಡ ಅವನು ತಪ್ಪಿಸಿಕೊಳ್ಳಲ್ಲ ಅಂತ. ಅನಿಷ್ಠ ಭಗವಂತನನ್ನು ಪರತತ್ವ ಎಂದು ನಂಬ ಬ್ರಹ್ಮಾಂತ ಗುರವ ಸಾಕ್ಷಾತ್ ಇಷ್ಟಂ ದೈವಂ ಪತಿಗೆ ಅಂತ ಹೇಳುವಲ್ಲಿ ಆಚಾರ್ಯ, ಈ ಎಲ್ಲ ಹಿಂದಿನ ಆಚಾರ್ಯರು ನನಗೆ ಮರಳಿ ಮತ್ತೆ ಮತ್ತೆ ಜನ್ಮದಲ್ಲಿ ಬರಲಿ ಅಂತ ಪ್ರಾರ್ಥನೆ ಮಾಡಿದ್ರಿಂದಾಗಿ ಆ ಎಲ್ಲರನ್ನು ತತ್ಪರಾಯಣ, ಅವರನ್ನೇ ಪರದೇವತೆಗಳಾಗಿ ಯಾರ್ಯಾರಿದ್ದಾರೋ, ಅಂದ್ರೆ ತಮ್ಮಕ್ಕಿಂತ ಎತ್ತರದವರು ಪರಮದೇವತೆ ಪರಮಾತ್ಮ, ತತ್ಪರಾಯಣ ಭಗವಂತನ ಅಂಗಾಂಗಗಳಲ್ಲಿಯೇ ತಮ್ಮ ನೆಲೆಯನ್ನ ಪಡೆದು ಅಲ್ಲಿ ನಿಯಂತ್ರಣ ಶಕ್ತಿಯಾಗಿ, ಅಲ್ಲಿಯ ನಿಯಂತ್ರಣ ಶಕ್ತಿಯಾಗಿ ನೆಲೆಸಿದವರು, ಉಪಾಸನೆಯಿಂದ ಎತ್ತರಕ್ಕೆ ಏರಿದವರು, ಅಪರೋಕ್ಷಕ್ಕೆ ತಡೆಯಾದ ಎಲ್ಲ ಅಜ್ಞಾನದ ಕೊಳೆಯನ್ನು ಕಳಚಿಕೊಂಡವರು ಮೋಕ್ಷವನ್ನು ಹೊಂದುತ್ತಾರೆ. ಮುಂದಿನ ಶ್ಲೋಕ: ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ತುಂಬಾ ಸುಂದರವಾದ ಮಾತು. ಯಾವಾಗ್ಲೂ ಲೋಕದಲ್ಲಿ ಈ ಅಧ್ಯಾತ್ಮದ ದಾರಿಯಲ್ಲಿದ್ದವರಿಗೆ ಉಳಿದ ವಿಷಯಗಳಲ್ಲಿ ತಿರಸ್ಕಾರ ಭಾವ ಇರುತ್ತೆ, ಅಂದ್ರೆ ಸರಿಯಾದ ತಿಳುವಳಿಕೆ. ಕೃಷ್ಣ ಎಲ್ಲವನ್ನು ಅಡ್ರೆಸ್ ಮಾಡ್ತಾನೆ, ಎಲ್ಲಾ ರೀತಿಯ ಮಾತುಗಳಿಗೂ ಅವನು ಚೌಕಟ್ಟು ಹಾಕಿ ಅದು ಎಲ್ಲೂ ಕೂಡ ಅವ್ಯವಸ್ಥೆ ಆಗಬಾರದು, ಅಥವಾ ಎಲ್ಲಿಯೂ ಕೂಡ ಸಾಧನೆಯಿಂದ ಅನುಸಂಧಾನದಿಂದ ಜಾರಬಾರದು. ಆದ್ರಿಂದ ಎಲ್ಲದಕ್ಕೂ ಮನುಷ್ಯನ ಸ್ಥಾನಮಾನ ಅಥವಾ ಗೌರವ ಸಲ್ಲಬೇಕಾದದ್ದು ಅತ್ಯಂತ ಮುಖ್ಯ ಅನ್ನುವ ವಿಷಯವನ್ನ ಈ ಪದ್ಯದಲ್ಲಿ ಹೇಳುತ್ತಾರೆ. ಆಚಾರ್ಯರು ಪರಮೇಶ್ವರ ಸ್ವರೂಪಾಣಂ ಸರ್ವತ್ರ ಸಾಮ್ಯ ದರ್ಶನಂಚ ಅಪರೋಕ್ಷ ಜ್ಞಾನ ಸಾಧನ ಈ ಆಶಯವಾನ್ ಆಹ. ಯಾಕಿದನ್ನ ಹೇಳಿದ್ರು ಅಂದ್ರೆ, ಎಲ್ಲ ಅಂಶಗಳಲ್ಲೂ ಕೂಡ ಮನುಷ್ಯನಿಗೆ ಸಾಧನೆಯ ಮಾರ್ಗಕ್ಕೆ ಹೋಗುವಾಗ ಪ್ರತಿಯೊಂದರಲ್ಲೂ ಕೂಡ ದೈವವನ್ನ ಗಮನಿಸಬೇಕಾದದ್ದು
ಅಪರೋಕ್ಷ ಜ್ಞಾನಕ್ಕೆ ಸಹಕಾರಿ ಪರಮೇಶ್ವರ ಸ್ವರೂಪಾಣ, ಭಗವಂತನ ಸ್ವರೂಪಗಳು ಎಲ್ಲ ಕಡೆಯೂ ಸಮಾನ. ವಿಷಯಗಳು ಆದ್ರೆ ನಮ್ಗೆ ಕೆಲವು ಮಾಡ್ಬೇಕು, ಮಾಡಬೇಡ, ಮಾಡಬಾರ್ದು ಅಂತೆಲ್ಲ ಏನೇನೋ ಹೇಳುವಾಗ ನಮ್ಗೆ ಏನನ್ಸುತ್ತೆ ಅಂದ್ರೆ ಅಲ್ಲಿ ಭಗವಂತನ ಚಿಂತನೆ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನಾಯಿ ಕಟ್ಟಬಾರದು ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ, ಅದು ರೋಗ ತರುವಂತದ್ದು. ಮತ್ತು ನಮ್ಗೆ ಅಂದ್ರೆ ಪ್ರಾಣಿ ಪ್ರೀತಿ ತೋರಿಸಬಾರದು ಅಂತ ಅರ್ಥ ಅಲ್ಲ. ಮನೆಯೊಳಗೆ ತಂದು ಅವುಗಳನ್ನ ತೀರಾ ಮನುಷ್ಯರಿಗಿಂತ ಹೆಚ್ಚು ಪ್ರೀತಿಸುವುದು ಅಥವಾ ಪ್ರೀತಿಸಬಾರದು ಅಂತ ಅಲ್ವೇ ಅಲ್ಲ, ಮನುಷ್ಯರಿಗಿಂತ ಹೆಚ್ಚು ಪ್ರೀತಿಸುವುದು ದೋಷ ಅಲ್ಲ. ಆದ್ರೆ ಅದನ್ನ ಯಾವ ಮಟ್ಟದಲ್ಲಿ ಗೌರವಿಸಬೇಕು ಅದಕ್ಕಿಂತ ಹೆಚ್ಚಿನ ಅವ್ಯವಸ್ಥೆಯನ್ನು ಅದರಲ್ಲಿ ತೋರಿದ್ರೆ ಅದು ನಮ್ಮ ಬದುಕಿಗೆ ಅಧೈರ್ಯ ತರುತ್ತೆ, ಅಥವಾ ಜೀವನದ ಅನಾರೋಗ್ಯಗಳು ಇನ್ನೇನಾದ್ರೂ ಆದ್ರೆ ಅದರಿಂದ ಸಾಧನೆಯ ಮುಂದುವರಿದ ಚಿಂತನೆಯನ್ನ ನಡೆಸಲಿಕ್ಕೆ ಆಗುದಿಲ್ಲ. ಅದಕ್ಕೆ ಒಂದು ಸುಂದರವಾದ ಸಮತ್ವ ಶಬ್ದದ ಅರ್ಥವನ್ನು ನೀಡಿದಾಗಾಯಿತು. ಮತ್ತು ಅಪರೋಕ್ಷ ಜ್ಞಾನಕ್ಕೆ ಬೇಕಿರುವ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಾಯ್ತು. ಪಾಂಡಿತ್ಯ ಅಂದ್ರೆ ಏನು ಅಂತಾನು ಹೇಳಿದಾಗಾಯ್ತು. ಬಹುಶಃ ಇದಕ್ಕಿಂತ ಚಂದ ಪಂಡಿತ ಶಬ್ದದ ಅರ್ಥವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೇಳಿದ್ರೆ ಇದ್ರೊಳಗೆ ಎಲ್ಲವನ್ನು ನಾವು ಜೋಡಿಸ್ಕೊಳ್ಬಹುದು. ಭಗವಂತನ ರೂಪದಲ್ಲಿ, ಗುಣಗಳಲ್ಲಿ, ಅವಯವಗಳಲ್ಲಿ, ಅಂತರ್ಯಾಮಿ ಸ್ಥಿತಿಗಳಲ್ಲಿ, ಪೂರ್ವದ ಅಂದ್ರೆ ಇಡೀ ಜಗತ್ತಿನ ಸೃಷ್ಟಿಯಾಗುವ ಪೂರ್ವದಲ್ಲಿ, ಸೃಷ್ಟಿಯಾಗುವ ಮೊದಲಿಗೆ ವಿಶ್ವರೂಪದಿಂದ ಏನು ವ್ಯಾಪಿಸಿರ್ತಾನೆ, ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಏನ್ ತೋರಿಸ್ತಾನೆ, ಅದು ಮತ್ತು ಕೃಷ್ಣ ನಾರ್ಮಲ್ ಆಗಿರುವಾಗ ಎರಡು ಅಲ್ಲಿ ಕೆಲವೊಂದು ಸರ್ತಿ ಕೆಲವು ಅಭಿವ್ಯಕ್ತಿ ಕೆಲವು ಕಾಲದಲ್ಲಿ ಮಾತ್ರ ಆಗುತ್ತೆ, ಎಲ್ಲ ಕಾಲದಲ್ಲಿ ಎಲ್ಲ ಅಭಿವ್ಯಕ್ತಿ ಆಗಲ್ಲ. ಹಾಗೆ ಭಗವಂತನದ್ದು ಕೂಡ ಬೇಕಾದಾಗ ಮಾತ್ರ ಕಾಣಿಸುತ್ತೆ, ಬೇಡವಾದಾಗ ಕಾಣಿಸಲ್ಲ ಅಂತ. ಹೀಗೆ ಅವನಿಗೂ ಕೆಲವೊಂದ್ ಸರ್ತಿ ಲಿಮಿಟೇಷನ್ ಇರುತ್ತೆ ಅಂತ ಏನೇನೋ ಕಲ್ಪನೆಗಳಿವೆ. ನಮ್ಗೆ ಕೆಲವೊಂದ್ ಸರ್ತಿ ಹೀಗೂ ಕಲ್ಪಿಸ್ಕೊಳ್ಬಹುದು ಅಂತ ಗೊತ್ತಾಗುದೇ ಇಲ್ಲ. ಇಷ್ಟು ಕಲ್ಪನೆಗಳಲ್ಲಿ ವೈವಿಧ್ಯವನ್ನ ಅದು ಎಲ್ಲಿಂದ ಕಲ್ಪಿಸ್ತಾರೋ ಗೊತ್ತಾಗಲ್ಲ ಅಂತೂ ಇದೆ. ಆದ್ರೆ ಕೃಷ್ಣ ಅದೆಲ್ಲವನ್ನು ಅಪರೋಕ್ಷ ಜ್ಞಾನಕ್ಕೆ ಸಾಧನ ಆಗ್ಬೇಕು ಅಂತ ಆದ್ರೆ ನಾವು ಭಗವಂತನ ಸ್ವರೂಪಗಳ ಬಗ್ಗೆ ಬಹಳ ಎಚ್ಚರದಿಂದ ವಹಿಸಬೇಕು. ಅದಕ್ಕೋಸ್ಕರ ಇತ್ಯಾದಿ ವಿವರಗಳನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಆವೇಶ ರೂಪದ ಈಗ ಯಾರು ನಮಗೆ ಹೆಸರೇನು ಬಲರಾಮ, ಲಕ್ಷ್ಮಣ, ಇಲ್ಲೆಲ್ಲ ಭಗವಂತನ ವಿಶೇಷ ಆವೇಶ ರೂಪ ಇದ್ರು ಆ ಜೀವದ ಅಸ್ತಿತ್ವಕ್ಕೆ ಅನುಗುಣವಾಗಿ ಅಲ್ಲಿಯ ಶಕ್ತಿ ಪ್ರಕಟ ಆಗ್ತಾ ಇರುತ್ತೆ. ಭಗವಂತ ಕೆಲವೊಂದು ಸರ್ತಿ ಪೂರ್ತಿಯಾಗಿ ತನ್ನನ್ನ ತೋರಿಸಿಕೊಳ್ತಾನೆ. ಆದ್ರೆ ಉಳಿದ ಸಾಮಾನ್ಯ ಎಲ್ಲ ವ್ಯಕ್ತಿ, ನೀವು ಹೇಳುದೇನು ಅಂತರ್ಯಾಮಿಯಾಗಿ ಭಗವಂತ ಇದ್ದೇ ಇದ್ದಾನೆ ಅದರಲ್ಲೇನು ಅಂತ. ಅಂತರ್ಯಾಮಿಯಾಗಿ ಇದ್ರೂ ಕೂಡ ಆಗ ತನ್ನ ಅಭಿವ್ಯಕ್ತಿ ಮಾತ್ರ ಮಾಡ್ತಾನೆ. ಅಂದ್ರೆ ಜೀವದ ವಸ್ತುಸ್ಥಿತಿಯನ್ನು ಮಾತ್ರ ಅಭಿವ್ಯಕ್ತಿ ಮಾಡುತ್ತಾನೆ. ಆವೇಶ ಇದ್ದಾಗ ತನ್ನ ಅಭಿವ್ಯಕ್ತಿಯನ್ನು ಕೂಡ ಆ ಶರೀರವು ಕೂಡ ಅಷ್ಟು ಸಾಧನೆ ಮಾಡಿದ್ದಾಗಿರ್ಬೇಕು. ಅನೇಕ ಕಾರ್ಯಭಾರ ಶರೀರದಿಂದ ಆಗ್ಬೇಕು. ತುಂಬಾ ದಾರ್ಢ್ಯ ಲೋಕದಲ್ಲಿ ಆ ಜೀವಕ್ಕೆ ಬಂದಿರ್ಬೇಕು. ಈಗ ಕಳಂಬಾಸುರನನ್ನ ಕೊಂದ ಭೀಮಸೇನಲ್ಲೂ ಭಗವಂತನ ಅಂತರ್ಯಾಮಿ ರೂಪದಿಂದ ಕಾರ್ಯ ನಡೆಯುತ್ತೆ. ಆದ್ರೆ ಅದು ಸ್ವತಃ ಭೀಮಸೇನನ ತಾಕತ್ತು ಇದೆ. ಆದ್ರೆ ಬಲರಾಮನದ್ರಲ್ಲಾಗುವಾಗ ಅವನು ಪ್ರಚೋದನೆ ಮಾಡಿ ತಾನು ಅದರೊಳಗೆ ನಿಂತು ತೋರಿಸಿದಾದ್ರಿಂದಾಗಿ
ಆ ಅಂಶವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಅವತಾರ ಬೇರೆ, ಸಾರಿ ಆವೇಶ ಬೇರೆ, ಅವನ ಅವತಾರಗಳ ಸ್ವರೂಪಗಳು ಬೇರೆ ಅಂತ ಹೇಳಲಿಕ್ಕೆ ಕಾರಣ, ಅದು ಭೀಮಸೇನ ಮತ್ತು ಬಲರಾಮ ಇಬ್ರು ಯುದ್ಧ ಮಾಡುವಾಗ ಭಗವಂತನ ಆವೇಶ ಇದ್ದಾಗ ಭೀಮಸೇನ ಅದನ್ನ ಎದುರಿಸ್ತಿರ್ಲಿಲ್ಲ ಅಂತ ಮಾತು ಬರುತ್ತೆ. ಯಾವಾಗ ಆವೇಶ ಇರ್ಲಿಲ್ವೋ ಆವಾಗ ಅವನು ಚೆನ್ನಾಗಿ ಯುದ್ಧ ಮಾಡಿ ಅವನನ್ನು ಸೋಲಿಸ್ತಿದ್ದ. ಭಗವಂತನ ಆವೇಶ ಇದ್ದಾಗ ಕಡೆ ತಿಂತಿದ್ದಂತೆ. ಇದೇ ತರ ಅರ್ಜುನನ ವಿಷಯದಲ್ಲಿ ಅವನು ಅಶ್ವತ್ಥಾಮನ ಜೊತೆಗೆ ಯುದ್ಧ ಮಾಡುವಾಗ ಭಗವಂತನ ವಿಶೇಷವಾದ ಆವೇಶ ಇದ್ದಾಗ ಸೋಲಿಸ್ಲಿಕ್ಕಾಗ್ತಿತ್ತು. ಆದ್ರೆ ಬರೀ ಆವೇಶ ಇಲ್ಲದೆ ಶುದ್ಧ ಇಂದ್ರ ಸ್ವರೂಪನ ಸ್ಥಿತಿ ಬಂದಾಗ ಆಗ ಸೋಲ್ತಿದ್ದ. ಇದು ಈ ಅರಿವುಗಳಲ್ಲಿ ನಮಗೆ ಇರಬೇಕಾದ ಎಚ್ಚರ. ಅವನು ಅಶ್ವತ್ಥಾಮನನ್ನು ಸೋಲಿಸ್ತಾನೆ ಅಂದ್ರೆ ಮೇಲೆ ಅರ್ಜುನ ಅಶ್ವತ್ಥಾಮನಿಗಿಂತ ಮಿಗಿಲು ಅಂತ ಚಿಂತಿಸಬಾರದು. ತನ್ನ ಆವೇಶ ವಿಶೇಷಗಳ ನಡುವಿನ ಅಂತರ ಗೊತ್ತಿರಬೇಕು ಅಂದ್ರೆ ಭಗವಂತನಲ್ಲಿ ವ್ಯತ್ಯಾಸ ಇಲ್ಲ. ಅವನು ತೋರ್ಪಡಿಸುವುದಕ್ಕೆ ಬಲ್ಬುಗಳ ವ್ಯತ್ಯಾಸದಿಂದ ಕರೆಂಟ್ ಎಕ್ಸ್ಪ್ರೆಸ್ ಆಗುದು ಹೆಚ್ಚು ಕಮ್ಮಿ ಹೇಗಾಗುತ್ತೋ ಹಾಗೆ ಅದು ಪೂರ್ಣ ತನ್ನದೇ ಸ್ವರೂಪವಾದಾಗ ಪೂರ್ತಿ ಬೆಳಗುತ್ತಾನೆ. ಅಲ್ಲೂ ಕೂಡ ಎಷ್ಟು ಕಾಲಕ್ಕೆ ತಕ್ಕಷ್ಟು ಅಗತ್ಯ ಇದ್ದಷ್ಟು ಹೇಗೆ ಅಡಿಗೆ ಮಾಡುವಾಗ ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹಾಕ್ತಾನಲ್ವಾ, ಹಾಗೆ ಭಗವಂತ ಅಲ್ಲಿ ಅಭಿವ್ಯಕ್ತಿ ಮಾಡುವಾಗ್ಲೂ ಕೂಡ ಅಗತ್ಯ ಇದ್ದಕ್ಕೆ ಮಾತ್ರ ಅವನು ತನ್ನ ಶಕ್ತಿಯನ್ನ ಪ್ರದರ್ಶನ ಮಾಡುತ್ತಾನೆ. ಹಾಗಾಗಿ ಸ್ಥಿರಬುದ್ಧಿ ರಸಮೂಢ ಅಂತ ಮತ್ತೆ ಮುಂದೆ ಅದರ ವಿವರವನ್ನ ಕೊಡುತ್ತಾನೆ, ಹೇಗಿರ್ತದೆ ಮನಸ್ಥಿತಿ ಅಂತ. ಎಲ್ಲೆಲ್ಲಿ ವಿದ್ಯಾ ವಿನಯ ಸಂಪನ್ನಿ ಮತ್ತು ವಿನಯದಿಂದ ಎರಡನ್ನು ಒಟ್ಟಿಗೆ ಹಾಕಿದ್ದು ತುಂಬಾ ಇದೆ. ಯಾಕೆಂದ್ರೆ ವಿದ್ಯಾ ಮತ್ತು ವಿನಯ ಎರಡು ಒಟ್ಟಿಗಿರೋದು ಬಹಳ ಕಮ್ಮಿ. ಆಗ ಮಾತ್ರ ಅವನು ಬ್ರಾಹ್ಮಣನಾಗ್ತಾನೆ. ವಿದ್ಯೆ ಇದ್ದು ಇನ್ನೊಬ್ಬರ ಬಗ್ಗೆ ಅಸೂಯೆ ಇದೆ ಅಂದ್ರೆ, ವಿದ್ಯೆ ಇದ್ದು ಇನ್ನೊಬ್ಬರನ್ನು ತುಳಿಬೇಕು ಅಂತ ಪ್ರಯತ್ನಿಸ್ತಾನೆ ಅಂದ್ರೆ, ವಿದ್ಯೆ ಇದ್ದು ನಾನೇ ಅಹಂ ಅಂತ ಬಯಸಿದ್ರೆ, ವಿದ್ಯೆ ಇದ್ದು ನನಗೆ ಎಲ್ಲ ಬೇಕು ಅನ್ನುವ ಲೋಭ ಇದ್ರೆ, ಈ ಎಲ್ಲವೂ ಒಂದರ ಜೊತೆಗೆ ಒಂದರ ಎಲ್ಲ ಬಿಟ್ರೆ ವಿನಯ. ಅದು ವಿನಯ ಅಂದ್ರೆ ಕೇವಲ ಬಂದ ತಕ್ಷಣ ತಗ್ಗಿ ಬಗ್ಗಿ ನಮಸ್ಕರಿಸುವುದು ಮಾತ್ರ ಅಲ್ಲ, ವಸ್ತುಗಳ ಮೇಲೆ ವ್ಯಾಮೋಹ ಕಳಚಿದ, ಸಿಟ್ಟಿಲ್ಲದ, ಅಸೂಯೆಗೊಳ್ಳದ, ತಾನೇ ಎಲ್ಲದಕ್ಕಿಂತ ಮಿಗಿಲು ಅನ್ನುವ ಅಹಂಭಾವ ಇಲ್ಲದಂತಹ ವಿನಯ ಅನ್ನುವ ಶಬ್ದದಿಂದ ಹೇಳಲಿಕ್ಕಾಗುತ್ತೆ. ಹಾಗಾಗಿ ಋತ್ವಿಜನಾದವ, ಋತ್ವಿಕನ್ನು ಶಬ್ದಕ್ಕೂ ಅರ್ಥ ಋತುವಿನಲ್ಲಿ ಕಾಲ ಕಾಲಕ್ಕೆ ಮಾಡಬೇಕಾದ ಯಾಗವನ್ನು ಮಾಡುವವರು ಅಂತ. ದರ್ಶಪೂರ್ಣ ಮಾಸ, ಅಗ್ರಹಾಯಣ, ಅಗ್ರಹಾಯಣ, ಆಮೇಲೆ ಇನ್ನೂ ಹಲವು ಮುಖಗಳಲ್ಲಿ ಅದಕ್ಕೆ ಅರ್ಥ ಇದೆ. ಅಂತಹ ವ್ಯಕ್ತಿ ಋತುಗಳಲ್ಲಿ ಕರೆಕ್ಟ್ ಆಗಿ ಯಾಗ ಮಾಡುವುದು ಅಂತಂದ್ರೆ ಜ್ಞಾನ ಇದ್ರೆ ಮಾತ್ರ ಅವನು ನಯವನ್ನ ಮೀರುವುದಿಲ್ಲ. ನಯ ಅಂತಂದ್ರೆ ಶಾಸ್ತ್ರೀಯ ನಡೆ, ವಿನಯ ಅಂತಂದ್ರೆ ಎಲ್ಲಿ ಯಾವ ವೈವಿಧ್ಯ ತೋರಿಸ್ಬೇಕೋ ಅಲ್ಲಿ ಆ ವೈವಿಧ್ಯದ ನಡೆನ ಅನುಸರಿಸುವವನು. ಹಾಗಾಗಿ ಅಂತಹ ನಡೆಯಲ್ಲಿ ಎಲ್ಲೂ ತಪ್ಪದೇ ಮಾತ್ರ ಅದು ಅವನ ಜ್ಞಾನದ ಸ್ಥಾನ ವಿದ್ಯೆಯಿಂದ ವಿನಯದಿಂದ ಕೂಡಿರುತ್ತೆ. ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣಿ ಅಂದ್ರೆ ಯಾಕೆ ಈ ಮಾತು ಹೇಳಿದ್ರು ಅಂದ್ರೆ, ಸ್ವಲ್ಪ ನಾವು ಗಮನ ಹರಿಸ್ಬೇಕು ಅನ್ನೋದು ಕೃಷ್ಣನ ಉದ್ದೇಶ ಇದೆ. ಯಾವಾಗ್ಲೂ ಯಾವುದೇ ಒಂದು ಶಾಸ್ತ್ರದ ತಿಳಿವು ನಮಗೆ ಸ್ಪಷ್ಟ ಆಗ್ಬೇಕು ಅಂದ್ರೆ
ನಮಗೆ ಅರಿವು ಬರಬೇಕಾದ ದಾರಿ ಅಂದ್ರೆ ಸ್ಥಾನದಲ್ಲಿ, ವ್ಯಕ್ತಿಯಲ್ಲಿ ಅತ್ಯಂತ ಹೆಚ್ಚಿನ ಭಗವತ್ ಸನ್ನಿಧಾನದ ಪ್ರಜ್ಞೆ ಇರಬೇಕು. ನೋಡಿ, ಆತಿಥ್ಯ ಮಾಡುವಾಗ ನಾವು ಎಷ್ಟು ಆದರ ತೋರುತ್ತೇವೋ, ಪ್ರಾಣಿ ಪಕ್ಷಿಗಳಿಗೆ ಆದರ ತೋರುವುದಲ್ಲ ಅಷ್ಟೇ ಇರುತ್ತೆ, ಆದ್ರೆ ಅದರ ಕ್ರಮ ಕಮ್ಮಿ ಇರುತ್ತೆ. ಅವರಿಗೆ ಕಾಲು ತೊಳೆಯುವುದು, ಕೈ ತೊಳೆಯುವುದು, 4 ಮಾತುಗಳನ್ನ ಹೇಳುವುದು, ಅವರ ಆಶೀರ್ವಾದ ಪಡ್ಕೊಳ್ಳೋದು ಎಲ್ಲ ಮಾಡುತ್ತೇವೆ. ಆದ್ರೆ ನಮ್ಮ ಮನೆಯಲ್ಲಿ ಸಾಕಿದ ಪ್ರಾಣಿಗಳಿಗೆ, ಹಸುವಿಗೊಂದು ಆ ಸ್ಥಾನ ಇದೆ, ಅದಕ್ಕೆ ಆ ಶಬ್ದವನ್ನು ಬಳಸಿದ್ದಾರೆ. ಆದ್ರೆ ನಾಯಿ ಇರ್ಬೋದು, ಅದಕ್ಕಿಂತ ಕೀಳಾದ ಇನ್ನೇನಾದ್ರೂ ಪ್ರಾಣಿಗಳಿದ್ರು, ಅಥವಾ ಅದನ್ನೇ ತಿಂದು ಬದುಕುವವನಾದ್ರೂ ಕೂಡ ಅವನು ಒಂದು ರೀತಿಯಲ್ಲಿ ದೇವರ ಪ್ರಸಾದ ಕೊಡುವಾಗ ಅವನಿಗೆ ಯಾವುದೇ ಹೆಚ್ಚು ಕಮ್ಮಿ ಮಾಡ್ಲಿಕ್ಕಿಲ್ಲ. ಆದ್ರೆ ಕಾಲಿಗೆ ಬಿದ್ದು ಪ್ರಜ್ಞಾವಂತಿಕೆ ಇಲ್ಲದವನು ಆಗಿದ್ದಾಗ, ಅಲ್ಲಿ ಅಕಸ್ಮಾತ್ ಈಗ ರೈಕೋನಂತವರಾದಾಗ ಆಗ ಅವನಿಗೂ ತಲೆ ಬಾಗ್ಲೇಬೇಕಾಗುತ್ತೆ, ತಲೆ ಬಾಗಿದ್ದಾನೆ ಕೂಡ. ಆದ್ರೆ ಸಾಮಾನ್ಯವಾಗಿ ಸಂಸ್ಕಾರವಿಲ್ಲದ, ಪ್ರಜ್ಞೆ ಇಲ್ಲದ ಮಂದಿಯಲ್ಲಿ ಭಗವಂತನನ್ನ ಕಾಣಬೇಕು ಅನ್ನೋದು ಎಷ್ಟು ಸತ್ಯವೋ, ಆ ಕ್ರಮದಲ್ಲಿ ಇರುವ ವ್ಯತ್ಯಾಸವನ್ನು ಕೂಡ ಒಪ್ಕೊಂಡ್ರೆ ಅವನು ಸರಿಯಾದ ತಿಳುವಳಿಕೆ ಉಳ್ಳವನು ಅಂತ ಆಗುತ್ತೆ. ಅದನ್ನು ಅವಮಾನ ಮಾಡ್ಬೇಕು ಅಂತಲ್ಲ, ಅದಕ್ಕಿರುವ ಸ್ಥಾನ ಎಷ್ಟೋ ಅಷ್ಟಕ್ಕೆ. ಯಾಕೆಂದ್ರೆ ಸಾನ್ನಿಧ್ಯ ಅನ್ನೋದು ಯಾವತ್ತೂ ಕೂಡ ಅದರ ಸನ್ನಿಧಾನ ಯಾವ ಹಂತಕ್ಕೆ, ಏನ್ ಹೇಳುದು, ಪ್ರತಿಮೆಯಲ್ಲಿ ಸ್ಪಷ್ಟತೆ ಇದ್ದು ಲಕ್ಷಣ ಜಾಸ್ತಿ ಇದ್ದಷ್ಟು ಸನ್ನಿಧಾನ ಹೆಚ್ಚುತ್ತೆ. ಒಂದು ಕಲ್ಗುಂಡಿನಲ್ಲೂ ನೀವು ಸನ್ನಿಧಾನ ಕೊಡ್ಬೇಕು. ಯಾಕೆಂದ್ರೆ ಮನುಷ್ಯ ಪ್ರತೀಕ ಅಂತ ತಗೊಂಡಾಗ ಅದರಲ್ಲಿ ಜೀವ ಸ್ವಭಾವ ಕೂಡ ಗಣನೆಗೆ ಬರುತ್ತೆ. ಕಲ್ಲಿನಲ್ಲಿ ಗಣನೆಗೆ ಬರುವುದಂದ್ರೆ ಅದರ ಎಷ್ಟು ಕಾಲ ಬಾಳತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್. ಯಾವುದು ಮರಳಿನ ಹೆಂಟೆಯನ್ನು ತಂದು ನೀವು ಅದನ್ನ ದೀರ್ಘಕಾಲದ ಪೂಜೆಗಿಡ್ತೀರಿ ಅಂದ್ರೆ ಅದು ಒಡಕಾದಾಗ ಅದರಿಂದ ಸನ್ನಿಧಾನ ಸೋರುತ್ತೆ, ಯಜಮಾನನಿಗೆ ಹಾನಿಯಾಗುತ್ತೆ. ಯಜಮಾನನಿಗೆ ಹಾನಿಯಾಗದೆ ದೀರ್ಘಕಾಲ ಬಾಳುವ ಪ್ರತೀಕ ಇದ್ದಾಗ ಅದು ಎಲ್ಲದಕ್ಕಿಂತ ಮಿಗಿಲಾದ ಪ್ರತೀಕ ಅಂತ ಹೇಳುವಂಥದ್ದು. ಹಾಗಾಗಿ ಎಲ್ಲದಕ್ಕಿಂತಲೂ ಮಿಗಿಲಾದ ಪೂರ್ಣ ಪ್ರಮಾಣದ ಪ್ರತೀಕವನ್ನ ಶಾಸ್ತ್ರಕಾರರು ಪ್ರತಿಮೆಗಿಂತ ದೊಡ್ಡದಾಗಿ ಹೇಳುದು ವಿದ್ಯಾ ವಿನಯ ಸಂಪನ್ನನಾದ ಒಬ್ಬ ಋತ್ವಿಜ. ಅದು ಸಿಕ್ಕಿದಾಗ ನಮ್ಗೆ ಆ ಗೌರವ ಬರಲ್ಲ. ಅದರ ಹತ್ತಿರ ಸೇರಿದ್ರಿಂದ ದೋಷಗಳೇ ಕಾಣಬಹುದು, ಅಥವಾ ಅದರಲ್ಲಿರುವ ಗುಣವನ್ನ ಗ್ರಹಿಸುವಲ್ಲಿ ನಾವು ಸೋಲ್ಬಹುದು, ಅಥವಾ ಮಹತ್ವ ಗೊತ್ತಾಗದಿರೋ ದ್ವೇಷನೋ ಅಥವಾ ಅಸೂಯೇನೋ ಅಲ್ಲ. ಕೆಲವೊಂದ್ಸರ್ತಿ ಅದು ಹತ್ತಿರದಲ್ಲಿದ್ದಾಗ ಅದರ ಬೆಲೆಯನ್ನು ನಾವು ಅರಿತುಕೊಂಡಿಲ್ಲದೆ ನಮ್ಮ ಮಾನುಷ್ಯ ದೌಷ್ಟ್ಯಗಳನ್ನೆಲ್ಲ ಅಲ್ಲಿ ಅಭಿವ್ಯಕ್ತಿ ಮಾಡಿ, ನೋಡಿ ಅವರನ್ನು ಕೂಡ ನಾನು ಬಗ್ಗಿಸಿದ್ದೇನೆ ಅಂತ ಹೆಮ್ಮೆತ್ತ ಪಡುವಂತ ಸ್ಥಿತಿ ಬರುತ್ತೆ. ಅದು ಮನುಷ್ಯನ ದುರ್ದೆಸೆ ಅಷ್ಟೇ. ಯಾವಾಗ ಈ ಮನುಷ್ಯನ ಎಚ್ಚರದಲ್ಲಿ ಭಗವಂತನ ಪ್ರಜ್ಞೆ ಅನ್ನೋದು ಜಾಗೃತವಾಗುತ್ತೋ, ಆ ಸ್ಥಿತಿಯಲ್ಲಿ ಎಲ್ಲವೂ ಕೂಡ ಅವನಿಗೆ ದೈವಮಯವಾಗಿ ಕಾಣುತ್ತೆ. ಆಗ ಅವನ ಪಾಂಡಿತ್ಯ ಅನ್ನೋದಕ್ಕೆ ಅರ್ಥ ಇದೆ. ತಾತ್ಪರ್ಯ ನಿರ್ಣಯದಲ್ಲಿ ಚೂರು ಕೆಳಗೆ ಬಂದ್ರೆ ಸರಿಯಾಗುತ್ತೆ. ಇನ್ನು 18ನೇದ್ರಲ್ಲಿ ಕೆಳಗಿದೆ, ಗೊತ್ತಾಯ್ತಾ? ಕಾಣಿಸ್ತಿದ್ಯಾ? ಎಲ್ಲೂ ಹೋಗ್ಬಿಡಿದೀರಾ? ಶ್ರುತಿಯ ಒಂದು ಮಾತನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಒಟ್ಟು ಅದರ ಪೈಂಗಿ ಶ್ರುತಿಯ ತಾತ್ಪರ್ಯ ಹೀಗಿದೆ: ಜೀವರಲ್ಲಿ ಅನೇಕ ತರದ ಸ್ವಭಾವಗಳಿವೆ, ಸಾತ್ವಿಕ, ರಾಜಸ, ತಾಮಸ. ಅದು ಮನುಷ್ಯ ಇರ್ಬೋದು, ಪ್ರಾಣಿ ಇರ್ಬೋದು, ಕ್ರಿಮಿ ಇರ್ಬೋದು, ಕೀಟ ಇರ್ಬೋದು, ವಸ್ತುಗಳಲ್ಲಾದ್ರೂ ಸರಿ.
ಎಲ್ಲಾ ವಿಷಮ ಸ್ವಭಾವದ ಜೀವರಲ್ಲೂ ಪರಮಾತ್ಮ ಸಮನಾಗಿದ್ದಾನೆ. ಯಾಕೆಂದ್ರೆ ಅವನಿಗೆ ಹುಲ್ಲಿನಿಂದ ಹಿಡಿದು ಆ ಬ್ರಹ್ಮ ಸ್ತಂಭ ಪರ್ಯಂತಂ, ಚತುರ್ಮುಖನಿಂದ ಹಿಡಿದು ಹುಲ್ಲಿನ ತನಕದ ಎಲ್ಲ ಜೀವಗಳಲ್ಲೂ ಕೂಡ ನಾರಾಯಣ ಗುಣಪೂರ್ಣನಾಗಿದ್ದಾನೆ ಅಂತ ನಿರೂಪಣೆ ಮಾಡ್ತಾರೆ. ಚತುರ್ಮುಖನಿಂದ ಹಿಡಿದು ಹುಲ್ಲಿನ ತನಕ ಇನ್ನು ಚೂರು ಕೆಳಗೆ ವಿಷಮೇಶ್ವಪಿ ಜೀವೇಶು ಸಮೋ ವಿಷ್ಣು ಸದೈವತು ಯತ್ರಣಾದಿಗತ್ಯಾಪಿ ಗುಣಃ ಪೂರ್ಣ ಹರೇ ಸದಾ. ವಿಷಮೇಶ್ವಪಿ ಜೀವೇಶು, ವಿಷಮವಾದ ಜೀವದಲ್ಲೂ ಕೂಡ ಜೀವೇಶು ಅಂತ ಬಹುವಚನ ಇದೆ. ಜೀವೇಶ್ವಪಿ ಸಮೋ ವಿಷ್ಣು ಸದೈವತು, ವಿಷ್ಣು ಸದೈವ ಯಾವಾಗ್ಲೂ ಕೂಡ ಇದ್ದೇ ಇರ್ತಾನೆ. ಎಲ್ಲಿಂದ? ತೃಣಾಧಿಗತ ಜೀವಸ್ಯ. ತೃಣಾಧಿಗತ ಅಂತಂದ್ರೆ ಜೀವಗಳಲ್ಲಿ ತೃಣಜೀವ ಅಂತಾನು ಇರುತ್ತೆ, ಅಥವಾ ತೃಣದಲ್ಲಿ ಯಾವುದೋ ಒಂದು ಜೀವವು ಇರುತ್ತೆ. ಅಲ್ಲಿಂದ ಹಿಡಿದು ಈ ಪ್ರತೀಕಗಳಲ್ಲಿ ಅತ್ಯಂತ ದೊಡ್ಡ ಪ್ರತೀಕ ಅಂತ ಅನ್ನಿಸುವಂತಹ ಚತುರ್ಮುಖನ ಅನ್ನುವಂಥದ್ದು ಯಾಕಂದ್ರೆ ಅದರಲ್ಲಿ ಬುದ್ಧಿಪೂರ್ಣ, ಗುಣಪೂರ್ಣ, ಪೂರ್ಣ ಅಂದ್ರೆ ಜೀವರಲ್ಲಿ ಉತ್ತಮವಾದದ್ದು, ಪರಮಾತ್ಮನ ಚಿತ್ರಣವನ್ನು ಸರಿಯಾಗಿ ಹೊಂದಿರುವಂತಹದ್ದು, ಇಂಥ ಜೀವಗಳಲ್ಲೂ ಪರಮಾತ್ಮ ಪೂರ್ಣವಾಗಿ ಇರ್ತಾನೆ. ಆದ್ರಿಂದಾಗಿ ಮನುಷ್ಯನಿಗೆ ವಿಷಮವಾದ ಜೀವ ಇದೆ ಎಂದ ತಕ್ಷಣ ಪರಮಾತ್ಮ ಅದರಲ್ಲಿ ಕಮ್ಮಿ ಇದ್ದಾನೆ, ಯಾವುದೋ ತುಚ್ಛವಾದ ವಸ್ತು ಅಂದಾಗ ಪರಮಾತ್ಮನಲ್ಲಿ ನಾಪತ್ತೆ ಆಗಿದ್ದಾನೆ, ಘಟಾರದಲ್ಲೆಲ್ಲ ದೇವರು ಇರಲ್ಲ, ಇರಬೇಕು ಅಂತ ನಾವು ಉಪಾಸನೆ ಮಾಡೋದನ್ನ ಹೇಳ್ತಿಲ್ಲ. ದೇವರು ಇಲ್ಲದ ಜಾಗ ಇಲ್ಲ, ದೇವರಿಗೆ ಹೊಂದದ ಹೆಸರು ಇಲ್ಲ. ಎಲ್ಲಾ ಕಾಲದಲ್ಲಿ ಎಲ್ಲವೂ ಇದ್ದೇ ಇರುತ್ತೆ. ಆದ್ರಿಂದ ಅತ್ಯಂತ ಸೂಕ್ಷ್ಮವಾದ ಎಚ್ಚರಿಕೆಯನ್ನು ಹೊಂದಿ ಮನುಷ್ಯ ಅದರ ಚಿತ್ರಣವನ್ನು ಹೊಂದಿರಬೇಕು ಅನ್ನೋದಕ್ಕೋಸ್ಕರ ಆಚಾರ್ಯರು ವಿಷಮವಾದಂತಹ ಜೀವನಲ್ಲೂ ಕೂಡ ಸಮನಾದ ಭಗವಂತ ಇರ್ತಾನೆ. ಯಾವುದು ತೃಣಜೀವವು ಅಲ್ಲಿಂದ ಹಿಡಿದು ತಸ್ಯಾಪಿ ಪೂರ್ಣಾಹ ಹರೇ ಸದಾ, ಅಲ್ಲಿರುವಂತಹ ಭಗವಂತನ ತೃಣಾಧಿಗತನಾದ ಪರಮಾತ್ಮನಲ್ಲೂ ಕೂಡ ಹರೇಹೇ ಗುಣಾಹ ಪೂರ್ಣಾಹ ಸದಾ. ಒಂದು ಕೋಟಿ ವರ್ಷ ಆದ್ಮೇಲೆ ತೃಣಗಳೆಲ್ಲ, ಯಾಕೆಂದ್ರೆ ತೃಣವೇ ಇರುವುದಿಲ್ಲ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಜೀವ ಸ್ವರೂಪವೇ ಅಭಿವ್ಯಕ್ತಿ ಆಗ್ಲಿಕ್ಕೆ ಪ್ರಕೃತಿಯಲ್ಲಿ ಈಗ ಡೈನೋಸರಸ್ಸನ್ನು ತರ ಪ್ರಾಣಿಗಳು ಇಲ್ಲ ಅಂತ ಹೇಗೋ, ಆ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟ ಭಗವದ್ ರೂಪ ಮರೆಯಾಗತ್ತಾ ಅಂದ್ರೆ ಇಲ್ಲ. ಆಗಲೂ ಭಗವಂತನ ಅಸ್ತಿತ್ವ ಹಾಗೆ ಇರುತ್ತೆ. ಯಾಕೆಂದ್ರೆ ಎಲ್ಲ ಕಾಲದಲ್ಲೂ ಭಗವಂತ ನಮಗೆ ದಕ್ಕುವವನೇ ಆಗ್ತಾನೆ. ಎಲ್ಲಾ ವಸ್ತುಗಳಲ್ಲೂ ಅವನನ್ನು ಚಿಂತಿಸ್ಲಿಕ್ಕೆ ಸಾಧ್ಯ ಇದೆ. ನಮಗೆ ಅಷ್ಟು ಎಚ್ಚರ ಇರಬೇಕು ಅಂತ ಒಂದು ಅಂಶವನ್ನ ಇಲ್ಲಿ ಹೇಳಿದ್ದು. ಹಾಗಾಗಿ ಅಂದ್ರೆ ಹಸುವಿನ ಬಗ್ಗೆ ನಾನು ಮತ್ತೆ ಬಿಡಿಸ್ಲಿಕ್ಕೆ ಹೋಗಿದ್ರೆ ಅದು ಕೇವಲ ಇದ್ರೆ ಸಾಕು. ಅದು ಅತ್ಯಂತ ಅದ್ಭುತವಾದ ಒಂದು ಜೀವಿ. ನೀವು 8 ತಿಂಗಳುಗಳ ಕಾಲ ಕಾದು ಭೂಮಿಯಲ್ಲಿ ಕೊಳೆಸಿ ಕಾಂಪೋಸ್ಟ್ ಗೊಬ್ಬರ ಅಂತ ಏನೋ ಮಾಡ್ತಾರೆ. ಅದಕ್ಕೆ ಎಷ್ಟು ಕಷ್ಟಪಡಬೇಕು, ಎಷ್ಟು ಹೊರಗಿನಿಂದ ಮತ್ತೆ ಮತ್ತೆ ಅದಕ್ಕೆ ನೀರು ಕೊಡ್ತಾ ಇರ್ಬೇಕು, ಮಣ್ಣು ಕೊಡ್ಬೇಕು, ಸ್ವಲ್ಪ ಗೊಬ್ಬರ ಹಾಕ್ಬೇಕು, ಆಮೇಲೆ ಮತ್ತೆ ಕ್ರಮವಾಗಿ ಒಂದೇ ಸರ್ತಿ ಹಾಕ್ಲಿಕ್ಕೆ ಆಗಲ್ಲ. ಪದರವಾಗಿ ಸ್ವಲ್ಪ ತರಗೆಲೆ ಕಸ ಎಲ್ಲ ಹಾಕಿ, ಗೊಬ್ಬರ ಹಾಕಿ, ನೀರು ಹಾಕಿ, ತರಗೆಲೆ ಕಸ ಅಥವಾ ನಾವು ತಿನ್ನೋ ಪದಾರ್ಥಗಳು ಅದು ಇದು ಎಲ್ಲವನ್ನು ಒಂದು ಹಂತ ಹಂತವಾಗಿ ಹಾಕಿ ಕಾಯ್ಬೇಕು. 6 ತಿಂಗಳು 8 ತಿಂಗಳು ಕಾಯ್ಬೇಕು. ಹಸು 8 ಗಂಟೆಯಲ್ಲಿ ಅದಕ್ಕಿಂತಲೂ ಹೆಚ್ಚು ಸುಸಿದ್ಧವಾದ ಗೊಬ್ಬರವನ್ನು ಅದು
ಏನಂತಾರೆ ಆ ಎಲ್ಲ ಪೌಷ್ಟಿಕತೆಗಳಿಂದ ಕೂಡಿದ ಫಲವತ್ತತೆಗೆ, ಭೂಮಿಯಲ್ಲಿ ಫಲವತ್ತತೆಗೆ ಏನ್ ಬೇಕು ಅಂತ ಎಲ್ಲಾ ಫಲವತ್ತತೆಗಳಿಂದ ಕೂಡಿದ ಸ್ಥಿತಿಯಲ್ಲಿ ನಮಗದು ಸಿಗುತ್ತೆ ಅನ್ನೋದು ಒಟ್ಟು ಸಿಂಪಲ್ ಒಂದು ವಿಷಯ ಅಷ್ಟೇ. ಈ ಗೋಮೂತ್ರ ಗೋಮಯ ಎರಡೂ ಕೂಡ ಜಗತ್ತಿನ ಅನೇಕ ತರದ ರೋಗಗಳಿಗೆ ಪರಿಹಾರಕವಾದಂತಹ ಅಪರೂಪದ ವಸ್ತು. ಹಾಗಾಗಿ ಭಗವಂತನ ವಿಶೇಷ ಸನ್ನಿಧಾನವನ್ನ ಅಲ್ಲಿ ಗುರುತಿಸುವಂತದ್ದು. ಹಸ್ತಿ, ಆನೆಯು ಹಾಗೆ ಒಂದು ಬಹಳ ವಿಶಿಷ್ಟವಾದ ಜೀವಿ, ದೀರ್ಘಕಾಲ ಬಾಳುವ ಜೀವಿ. ನೀವು ಶಕ್ತಿ ಬರಬೇಕು ಅಂದ್ರೆ ಪ್ರೋಟೀನು ಅದು ಇದು ಎಲ್ಲ ಬರಬೇಕು ಅನ್ನುವ ಕಾರಣಕ್ಕೋಸ್ಕರ ಏನೇನೋ ಪದಾರ್ಥಗಳನ್ನ ತಗೊಳ್ಳೇಬೇಕು. ಕೆಮಿಕಲ್ ಏನೇನೋ ಸ್ಟೀರಾಯ್ಡ್ಗಳನ್ನು ತಗೊಳ್ಳೋದು, ಮಾಂಸವನ್ನ ತಿನ್ನುವುದು ಇತ್ಯಾದಿಗಳನ್ನೆಲ್ಲ ಮಾಡಿ ನಾವು ಮಜಬೂತಾದ ಶರೀರವನ್ನ ಸಿದ್ಧಪಡಿಸಿಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಪಡೋದನ್ನು ನೋಡುತ್ತೇವೆ. ಆದ್ರೆ ಆನೆ ಅದು ಒಂದು ಸಸ್ಯಾಹಾರಿಯಾಗಿ, ಸಸ್ಯ ಆಹಾರ ಅಲ್ಲದೆ ಬೇರೆ ಯಾವ ಆಹಾರವನ್ನು ಅದು ಸ್ವೀಕರಿಸುವುದಿಲ್ಲ. ಮತ್ತೆ ಯಾವತ್ತೂ ಅದಕ್ಕೆ ಪೌಷ್ಟಿಕಾಂಶಗಳನ್ನು ಕೊಟ್ಟು ಗೊತ್ತಿಲ್ಲ. ಆದ್ರೆ ಅದರ ದೃಢತೆ, ತಾಕತ್ತು, ಅದರ ನಡೆ, ಅದರ ಕೆಲಸ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಸ್ವಲ್ಪ ಅದಕ್ಕೆ ತಿಳುವಳಿಕೆ ಮೂಡಿಸಿ ಒಳ್ಳೆ ಪಳಗಿಸಿದ್ರೆ, ಯಾಕೆ ಹೇಳಿರ್ಬಹುದು ಅಂತ ನಮ್ಗೆ ಇವತ್ತು ಅರ್ಥ ಆಗುದಿಲ್ಲ. ಹಿಂದೆ ಎಲ್ಲ ಈ ದೇವಸ್ಥಾನಗಳನ್ನ ಅಥವಾ ದೊಡ್ಡ ಪ್ರಮಾಣದ ಕಟ್ಟಡಗಳನ್ನೆಲ್ಲ ಕಟ್ಟಲಿಕ್ಕೆ ನಿಮ್ಗೆ ಕ್ರೈನ್ ರೂಪದಲ್ಲಿ ಕೆಲಸ ಮಾಡ್ತಾ ಇದ್ದುದು ಇದೇ ಆನೆಗಳು. ಆ ಕಡೆಯಿಂದ ಹಗ್ಗ ಹಾಕಿ ಮರಳಿನ ರಾಶಿಯನ್ನು ಮಾಡಿ ಆನೆಯನ್ನು ಎಳ್ಕೊಂಡು ಹೋಗಿ ಅಲ್ಲಿಟ್ಟು ಶಿಖರದ ಮೇಲೆ, ನೀವು ಬೃಹದೀಶ್ವರ ಅದರ ಶಿಖರ ಸುಮಾರು 80 ಟನ್, ಹೌದು 800 ಕೆಜಿ, 800 ಅಲ್ಲ ಅದಕ್ಕಿಂತ ಜಾಸ್ತಿ ಇರಬೇಕು, 8000 ಕೆಜಿ, 8000 ಕೆಜಿ, 80 ಟನ್ ಅಂದ್ರೆ 80,000ನ, ಹೌದು 80,000 ಕೆಜಿ ಅಲ್ಲ, 8,000 ಕೆಜಿ, 8,000 ಕೆಜಿ ಕಲ್ಲನ್ನ ಅದು ಈ ಶಿಖರದ ಭಾಗಕ್ಕೆ ಅಷ್ಟು ಮಣ್ಣನ್ನು ಏರಿಸಿರ್ತಾರೆ. ಆನೆ ಎಳ್ಕೊಂಡು ಹೋಗುತ್ತೆ ಮೇಲಿಂದ ಆ ಕಡೆಗೆ, ಮತ್ತೆ ಮಣ್ಣು ಹಾಕಿ ಕೆಳಗೆ ಇಳಿಸುತ್ತೆ. ಆ ಮಧ್ಯದ ಜಾಗದಲ್ಲಿ ಯಾವಾಗ ಅದು ಎಳೆದು ಬಂತೋ ಅದನ್ನ ಕೂಡಿಸ್ತಾರೆ. ಅಲ್ಲಿಯ ತನಕ ಎಲ್ಲ ಕಟ್ಕೊಂಡು ಹೋಗಿರ್ತಾರೆ. ಈ ತರ ಹಸ್ತಿ, ಆನೆ ಅಂತನ್ನುವುದು ನಮಗೆ ಅತ್ಯಂತ ಶ್ರೇಷ್ಠವಾದ ಉಪಕಾರಕವಾದಂತಹ ಒಂದು ಪ್ರಾಣಿ. ಆದ್ರಿಂದ ಆ ಪ್ರಾಣಿಯ ನೆಲೆಯಲ್ಲಿ ಮನುಷ್ಯ ಅತ್ಯಂತ ಪ್ರೀತಿಯಾಗಿ ಅದನ್ನು ಹಸ್ತಿನಿ. ಹಸ್ತಿ ಅಂತಂದ್ರೆ ಅದು ವಾಹನದ ದೃಷ್ಟಿಯಿಂದಲೂ ಸೇರಿ ಹೇಳಿದ್ದು. ಗೋ ಅಂದ್ರೆ ಅದು ಒಂದೇ ಅಲ್ಲ, ಹಾಲು ಕೊಡುತ್ತೆ, ಮೊಸರು ಕೊಡುತ್ತೆ ಇತ್ಯಾದಿ ಎಲ್ಲ. ಗದ್ದೆಯಲ್ಲಿ ನಮ್ಗೆ ಊಟ ಹುಟ್ಲಿಕ್ಕೆ ಕಾರಣವಾದ ಶಕ್ತಿ ಅದೇ. ಅದಿಲ್ಲ ಅಂದ್ರೆ ಊಟ ಮಾಡ್ಲಿಕ್ಕೆ ಸಾಧ್ಯ ಇರ್ಲಿಲ್ಲ ನಮಗೆ. ನಾವು ಇವತ್ತು ಊಟ ಮಾಡ್ತಾ ಇದ್ದೇವೆ ಅಂತಂದ್ರೆ ಅದಕ್ಕೆ ಕಾರಣ ಪ್ರಮುಖವಾಗಿ ಹಸು ಕಾರಣ. ಅದು ಗೊಬ್ಬರ ಕೊಡುತ್ತೆ ಅನ್ನೋ ಮಾತ್ರ ದೃಷ್ಟಿಯಲ್ಲ, ಅದು ಉಳುವಾಗ ಅದು ಎಲ್ಲಿ ಓಡಾಡುತ್ತೋ. ನೀವು ಗಮನಿಸಿ, ಮನೆ ಒಕ್ಕಲಿನ ಸಂದರ್ಭದಲ್ಲಿ ಪ್ರವೇಶ ಅಂತಿದೆ, ಮನೆಯೊಳಗೆ ಹಸು ಬರ್ಬೇಕು ಅಂತ. ಅದು ಬಂದ್ರೆ ಆ ಮನೆ ದೈವ ಸನ್ನಿಧಾನವನ್ನು ಹೊಂದುತ್ತೆ, ಅದರಲ್ಲಿ ಒಂದು ವೈಬ್ರೇಷನ್ ಹುಟ್ಟತ್ತೆ. ನಾವು ಈ ಮೊಸಾಯಿಕ್ ಕಲ್ಲುಗಳನ್ನೆಲ್ಲ ಹಾಕಿ ಪಾಪಗಳನ್ನ ಕರೆದು ಬೀಳಿಸಿ ಅವ್ಯವಸ್ಥೆ ಮಾಡುವಂತದ್ದನ್ನೆಲ್ಲ ಅದಕ್ಕಿಂತ ಹೊರಗೆ ತಂದು ಮನೆ ಅಂಗಸಿ ಅದಕ್ಕೆ ಉಣಬಡಿಸಿ ತಿಂಡಿಯ ಇತ್ಯಾದಿಗಳನ್ನ ಹುಲ್ಲನ್ನ ಹಾಕಿ ಎಲ್ಲ ಅರಳು ತೆಂಗಿನಕಾಯಿ ತುರಿದು ಹಾಕಿದ್ರೆ ಸದ್ಯಕ್ಕೆ ಅಷ್ಟು ಸಂತೋಷ ಪಡುತ್ತೆ. ಆದ್ರೆ ಮನೆಯೊಳಗೆ ಕರೀತಾ ಇದ್ದ ಹಿಂದಿನ ಉದ್ದೇಶ, ಹಿಂದೆ ಮನೆಯೊಳಗೆ ಬರ್ತಿತ್ತು ಹಸುಗಳು, ಆಗ ಆ ಮನೆಯ ಶುದ್ಧಿ ಉಂಟಾಗ್ತಿತ್ತು ಅಂತ. ಮತ್ತೆ ನಮಗೆ ಜಟಕ ಬಂಡಿ, ಊರಿನ ಎಲ್ಲ ಪ್ರಯಾಣಗಳು ಅದರಲ್ಲೇ
ಆ ಎಲ್ಲ ಪ್ರಯಾಣಗಳು ಮನುಷ್ಯನಿಗೆ ತಮ್ಮ ಜೀವನದ ಅಗತ್ಯ ಗತಿಗಳನ್ನ ಕಲ್ಪಿಸುವುದಕ್ಕೆ ಅದು ಸಹಕಾರಿಯಾದ್ರಿಂದಾಗಿ ಹಸ್ತಿಯನ್ನ ಗವಿ, ಹಸ್ತಿ ಮತ್ತು ಗೋ ಇದೆರಡನ್ನು ಕೂಡ ಇಲ್ಲಿ ಚಿಂತಿಸಿದ್ರು. ಇನ್ನು ನ್ಯಾಯಕ್ಕೆ, ನೀತಿಗೆ ಮನುಷ್ಯನಿಗೆ ಸಹಕಾರಕ್ಕೆ ಬರುವಂತಹದ್ದು ನಾಯಿ. ಹಾಗಾಗಿ ಅಲ್ಲೂ ಕೂಡ ಭಗವಂತ ಇದ್ದಾನೆ. ಹಾಗಂತ ಹೇಳಿ ಅದು ದೇವರ ಸನ್ನಿಧಾನ ಇದೆ ಅಂತ ನಾವು ಎತ್ತರದ ಪೀಠದಲ್ಲಿ ಇಟ್ಟು ಪೂಜೆ ಮಾಡ್ಲಿಕ್ಕೆ ಬರುದಿಲ್ಲ. ಯಾಕೆಂದ್ರೆ ಅದಕ್ಕೆ ಮತ್ತೆ ಹೊಲಸು ಕಂಡಾಗ ಅಲ್ಲಿ ಓಡತ್ತೆ. ಹಂದಿಯನ್ನಾದ್ರೂ ಒಪ್ತಾರೆ, ನಾಯಿಯನ್ನ ಒಪ್ಪಲ್ಲ ಕೆಲವೊಮ್ಮೆ ಶಾಸ್ತ್ರಕಾರರು. ಯಾಕೆಂದ್ರೆ ಅದು ಅದಕ್ಕೋಸ್ಕರನೇ ಹುಟ್ಟಿದಂತ ಇನ್ನತೆ ದೋಷ ಇಲ್ಲ. ಆಯಾ ಅವರಿಗೆ ಸಂಬಂಧಪಟ್ಟ ಕೆಲಸವನ್ನ ಮಾಡದೆ ಅವ್ರು ಇನ್ನೊಂದು ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ದೋಷ. ಹೊಸದಾದ್ರ ಆಹಾರ ಬೇರೆ ನಾಯಿದು, ಆದ್ರೂ ಅದು ಹೊಲಸು ತಿನ್ಲಿಕ್ಕೆ ಹೋಗುತ್ತೆ. ಅದರಿಂದ ಮನುಷ್ಯ ಸಾಕ್ಲಿಕ್ಕೆ ಪಡುವಾಗ್ಲೂ ಅವನು 1 ಸೆಕೆಂಡ್ ಬಿಟ್ಟ ಅಂದ್ರೆ ಅದು ಎಲ್ಲ ಕಡೆಗೆ ಹೋಗಿ ಮತ್ತೆ ಎಲ್ಲ ಕಡೆ ತಾನು ಹೊಲಸು ಮಾಡುತ್ತೆ. ಹೊಲಸ ಅನ್ನುವ ಕಾರಣಕ್ಕೆ ಅದನ್ನ ಸಾಕ್ಲಿಕ್ಕೆ ಸಾಕ್ಲಿಕ್ಕೆ ಯೋಗ್ಯ ಅಲ್ಲ. ಅಂದ್ರೆ ಮನೆ ಒಳಗೆ, ಹೊರಗೆ ಸಾಕೊಳ್ಬಹುದು, ಅದರ ಪಾಡಿಗದಿರುತ್ತೆ. ನಮ್ಗೆ ಅದು ಮನುಷ್ಯನ ಹಾಗೆ ಮಲ್ಕೊಳ್ಳುವಲ್ಲೂ ಹತ್ರ ತಂದ್ಕೊಂಡು ಮೈ ಮೇಲೆ ಹಾಕೊಂಡು ಇಟ್ಕೊಳ್ಳಿಕ್ಕೆ ಅದರ ನಿಜವಾದ ಆರೋಗ್ಯದ ಹಿನ್ನೆಲೆ ಗೊತ್ತಿದ್ದವರು ಯಾರು ಕೂಡ ಅದನ್ನ ಮಾಡಲ್ಲ. ಎಷ್ಟೇ ತೊಳಿವಿ, ಎಷ್ಟೇ ಅದನ್ನ ಕ್ಲೀನ್ ಮಾಡಿಸಿ ಏನೇ ಆದ್ರೂ ಕೂಡ ಅದರ ಗುಣ ಹಾಗೆ ಇರುತ್ತೆ. ಇದು ಒಟ್ಟು ಶೊಪಾಕೆ. ಇನ್ನು ಅಂತಹ ಕೀಳು ಪ್ರಾಣಿಗಳನ್ನೆಲ್ಲ ಕೊಂದು ತಿನ್ನುವ ಕ್ರೂರ ಸ್ವಭಾವದವರಾದ್ರೂ ಕೂಡ ಅವ್ರು ಬದುಕುವುದೇ ಹಾಗೆ ಇರ್ತದೆ. ಯಾವುದೋ ಒಂದು ತಪ್ಪಿನಿಂದ ಬಹಿಷ್ಕೃತರಾಗಿ ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಸದ್ಯಕ್ಕೆ ಕಾಡಿನಲ್ಲಿ ಇರೋರು ಅಂತ ಅರ್ಥ ಅಲ್ಲ. ಕಾಡಿನಲ್ಲಿ ಇರೋರು ಕೂಡ ಎಷ್ಟೋ ಸರ್ತಿ ದೇವರ ಕೆಲವೊಂದು ಪ್ರಧಾನ ಕೆಲಸಕ್ಕೆ ಅವರೇ ಬೇಕು ಅಂತ ಅವರಿಂದನೇ ಮಾಡಿಸ್ತಾರೆ. ಜಗನ್ನಾಥದಲ್ಲಿ ಅವರೇ ಪ್ರಧಾನ ಆ ಮೂರ್ತಿಯನ್ನ ಕೆತ್ತುವ ವಿಷಯದಲ್ಲಿ. ಅಂದ್ರೆ ಈ ಸ್ವಭಾವ ಮತ್ತು ಅವರ ಸಂಸ್ಕಾರ ಕೀಳಾಗಿರುತ್ತೆ ಅಂತ. ಅಸಂಸ್ಕೃತರು ಅಂತ, ಕೀಳು ಅನ್ನೋ ಶಬ್ದ ನಾನು ಬಳಸಿದ್ದು ನಮ್ಗೆ ನೋಡ್ಲಿಕ್ಕಷ್ಟೇ, ವ್ಯಕ್ತಿ ಕೀಳಾಗಿರ್ಬೇಕಾಗಿಲ್ಲ. ಅವರ ವರ್ತನೆಗಳು ಈ ಸಭ್ಯ ಸಮಾಜಕ್ಕೆ ಅದನ್ನು ಒಪ್ಕೊಳ್ಳೋದು ಕಷ್ಟ ಆಗ್ತಾ ಇರುತ್ತೆ. ಅಂಥ ಸ್ಥಿತಿಯಲ್ಲಿ ಅವರಲ್ಲೂ ಭಗವಂತನನ್ನ ನೋಡಿದ್ರೆ ಅವರಿಗೆ ಗೌರವ ಕೊಡುವಾಗ, ಅವರ ಆಹಾರದ ವ್ಯವಸ್ಥೆಗೆ, ಅವರ ಕರ್ತವ್ಯದ ದೃಷ್ಟಿಯಿಂದ ಅವರು ಮಾಡುವುದಕ್ಕೆ ಬೇಕಿರುವ ಸಂಬಳ ಇತ್ಯಾದಿಗಳನ್ನು ಕೊಡುವ ವಿಷಯದಲ್ಲಿ ಅವರಿಗೆ ನಾವು ಅನ್ಯಾಯ ಮಾಡ್ಲಿಕ್ಕೆ ಇಲ್ಲ. ಆದ್ರೆ ಅವರ ಸಂಸ್ಕಾರಗಳು ಸ್ವಲ್ಪ ಸಾಮಾಜಿಕ ವ್ಯವಸ್ಥೆಯಿಂದ ಒಪ್ಪಿಕೊಳ್ಳುವುದಕ್ಕೆ ಕಷ್ಟವಾಗುವ ಸ್ಥಿತಿಯಿಂದಾಗಿ ಅವರನ್ನು ಶ್ವಪಾಕರು ಸ್ವಲ್ಪ ದೂರ ಇಡ್ತಾರೆ. ಅದರ ಅಭಿಪ್ರಾಯ ದೂರ ಇಡುವುದು ಅಂತ ಅನ್ನೋದು ಮುಖ್ಯವಾಹಿನಿಯಲ್ಲಿ ಅವರನ್ನು ಗಮನಿಸುವುದೇ ಇಲ್ಲ, ಅವರ ಮನುಷ್ಯತ್ವವೇ ಇಲ್ಲದಂತೆ ನೋಡ್ಬೇಕು ಅನ್ನೋದು ಅಲ್ವೇ ಅಲ್ಲ. ಮನೆಯಲ್ಲಿ ನಾವೇ ಯಾವುದೋ ದೊಡ್ಡವರ ಕೆಲಸಕ್ಕೆ ನೀವೆಲ್ಲ ಹೋಗ್ರಿ ಮಕ್ಕಳು ಅಂದ್ರೆ ಅವ್ರು ಅಯೋಗ್ಯರು ಅಂತಲ್ಲ, ಅವ್ರಿಗೆ ಆ ಕೆಲಸ ಸಂಬಂಧ ಪಡಲ್ಲ ಅಂತ, ಅವರ ಆ ಸಂಸ್ಕಾರ ಇಲ್ಲ, ಅವ್ರಿಗೆ ಅದು ಗೊತ್ತಿಲ್ಲ. ತಂದೆ ತಾಯಿಗಳು ಕೆಲವೆಲ್ಲ ನೀವು ಬರ್ಬೇಡಿ, ನಿಮ್ಗೆ ಗೊತ್ತಾಗಲ್ಲ, ಇದೆಲ್ಲ ದೊಡ್ಡವ್ರ ಕೆಲಸ ಇದು ಅಂತ. ಏನೋ ಆಸ್ತಿ ವಿವಾದನೋ ಇನ್ನೇನೋ ಅವರ ವ್ಯಕ್ತಿಗತವಾದ ಚರ್ಚೆ ಮಾಡುವಾಗ ತೀರ ಸಣ್ಣ ಮಕ್ಕಳನ್ನ ನೀವು ಆಡ್ಲಿಕ್ಕೆ ಹೋಗಿ ಅಂತೆಲ್ಲ ಕಳಿಸ್ತಾರೆ. ಅದರ ನಾವನ್ನ ಅರ್ಥ ಮಾಡ್ಕೊಳ್ಬೇಕು ಹೊರತು ಇಲ್ಲಿ ಎಲ್ಲೂ ಕೂಡ ಅನ್ಟಚಬಿಲಿಟಿಯನ್ನ ಹೇಳಲಿಕ್ಕೆ ಹೊರಟ ಸಂಗತಿ ಅಲ್ಲ ಇದು. ಇಂಥ ಎಲ್ಲರಲ್ಲೂ ಸಮಾನವಾಗಿ ಯಾರು ಪರಮಾತ್ಮನನ್ನ ಕಾಣ್ತಾನೆ ಅವನು ಸಮದರ್ಶಿ ಅಂತ ಅನ್ನಿಸ್ತಾನೆ, ಪಂಡಿತ ಅಂತ ಅನಿಸಿಕೊಳ್ತಾನೆ ಅನ್ನೋದು ಒಟ್ಟು ಇದರ ಭಾವ ಆಯ್ತು. ಮತ್ತೆ ನಾಳೆ ಅದರ ಮುಂದಿನ ಚಿಂತನೆಯನ್ನು ಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಿತಂ ಅಸ್ತು.